ದೇವರ ಪೂಜೆಯನ್ನ ಮಾಡಲು ಚಿನ್ನದಂತಹ ನಿಯಮಗಳಿವು. ಈ ನಿಯಮಗಳನ್ನ ಪಾಲಿಸಿದ್ರೆ 100% ದೇವರ ಆಶೀರ್ವಾದ ಸಿಗ್ತದೆ. ಹೌದು, ದೇವರ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಜೀವನದ ಎಲ್ಲಾ ರೀತಿಯಾದ ಅಡೆತಡೆಗಳು ದೂರ ಆಗುವುದು, ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿ ಬರುವುದು. ಆದರೆ ನಾವು ಯಾವಾಗಲೂ ದೇವರ ಪೂಜೆಯನ್ನ ವಿಧಿವಿಧಾನಗಳ ಪ್ರಕಾರ, ನಿಯಮಗಳ ಪ್ರಕಾರ ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಬೇಕು. ಈ ಪೂಜೆ ನಿಯಮಗಳನ್ನ, ವಿಧಿವಿಧಾನಗಳನ್ನ ಅನುಸರಿಸುವ ಮೂಲಕ ದೇವರ ಪೂಜೆಯನ್ನ ಮಾಡೋದ್ರಿಂದ ನಮಗೆ ಪೂಜೆಯ ಫಲ ಪ್ರಯೋಜನಕಾರಿಯಾಗ್ತದೆ. ಹೌದು, ಯಾವ ದೇವರನ್ನಾದ್ರೂ ಪೂಜಿಸಬಹುದು. ಪ್ರತಿಯೊಬ್ಬರು ಇದೇ ದೇವರನ್ನ ಪೂಜಿಸಬೇಕು, ಅದೇ ದೇವರನ್ನ ಪೂಜಿಸಬೇಕು ಅನ್ನೋ ಯಾವುದೇ ರೀತಿಯಾದ ನಿಯಮಗಳಿಲ್ಲ. ನಮ್ಮ ಆಯ್ಕೆಯ ಅಥವಾ ನಮಗೆ ಇಷ್ಟವಾದ ಯಾವುದೇ ದೇವರನ್ನ, ದೇವತೆಯನ್ನ ನಾವು ಪೂಜಿಸಬಹುದು. ಆಯಾ ದೇವರುಗಳ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕಾಗಿ ನಿರಂತರವಾಗಿ ಪೂಜೆಯನ್ನ ಮಾಡಬೇಕು. ಅಲ್ಲದೆ ನೀವು ದೇವರ ಪೂಜೆಯನ್ನ ಪ್ರತಿನಿತ್ಯವೂ ಬೆಳಿಗ್ಗೆ ಮತ್ತು ಸಂಜೆ ಈ 2 ಸಮಯದಲ್ಲೂ ಕೂಡ ಮಾಡಬಹುದು. ಇನ್ನು ನಿಮ್ಮ ಮನೆಯಲ್ಲಿರುವ ಪೂಜಾ ಸ್ಥಳದಲ್ಲಿ 15 ಇಂಚುಗಳಿಗಿಂತ ಕಡಿಮೆ ಗಾತ್ರವನ್ನ ಹೊಂದಿರುವ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನ ಇಟ್ಕೊಳ್ಳೋದು ತುಂಬಾನೇ ಉತ್ತಮ. ನಾವು ಇದಕ್ಕಿಂತ ದೊಡ್ಡ ದೇವತೆಗಳ ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಶುಭವಲ್ಲ. ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮೀ ದೇವತೆಗಳು ನಿಂತಿರುವ ವಿಗ್ರಹಗಳನ್ನ ಪೂಜಾ ಸ್ಥಳದಲ್ಲಿ ಇಡಬಾರದು. ಈ ದೇವರ ವಿಗ್ರಹ ಅಥವಾ ಫೋಟೋವನ್ನ ಪೂಜಿಸಬೇಕು ಅಂದ್ಕೊಂಡ್ರೆ ಕುಳಿತ ಭಂಗಿಯಲ್ಲಿರುವ ದೇವರ ವಿಗ್ರಹಗಳನ್ನ ಪೂಜಿಸಬಹುದು. ನಿಮ್ಮ ಪೂಜಾ ಸ್ಥಳದಲ್ಲಿ ಒಂದೇ ದೇವರು ಅಥವಾ ಯಾವುದೇ ದೇವತೆಯ 3 ವಿಗ್ರಹಗಳನ್ನ ಇಡಬೇಡಿ. ಅದೇ ರೀತಿ ಒಂದು ಪೂಜಾ ಸ್ಥಳದಲ್ಲಿ 2 ಶಿವಲಿಂಗ, 2 ಸಾಲಿಗ್ರಾಮ, ಸೂರ್ಯ ದೇವರ 2 ವಿಗ್ರಹಗಳು ಮತ್ತು 2 ಗೋಮತಿ ಚಕ್ರಗಳನ್ನ ಇಡೋದನ್ನ ನಿಷೇಧಿಸಲಾಗಿದೆ. ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಯಾರಾದರೂ ಉಡುಗೊರೆಯಾಗಿ ನೀಡಿರುವ ಮರದ ಅಥವಾ ನಾರಿನ ವಿಗ್ರಹಗಳನ್ನ ಇಟ್ಕೊಳ್ಬಾರ್ದು. ಮುರಿದ ಅಥವಾ ತುಂಡಾದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನ ಇಟ್ಕೊಳ್ಬಾರ್ದು. ಒಂದು ವೇಳೆ ಇದ್ರೆ ಅದನ್ನ ನದಿ ಅಥವಾ ಯಾವುದೇ ಸರೋವರದಲ್ಲಿ ಗೌರವದಿಂದ ಹಾಕಬೇಕು. ಇನ್ನು ದೇವರ ಕೋಣೆಯ ಬಾಗಿಲು ಹೀಗಿರಲಿ: ದೇವರ ಬಟ್ಟೆಗಳು, ಪರಿಕರಗಳು, ಪುಸ್ತಕಗಳು ಮತ್ತು ಇತರ ಪೂಜಾ ವಸ್ತುಗಳನ್ನ ನಿಮ್ಮ ಮನೆಯ ದೇವರ ಕೋಣೆಯ ಬಾಗಿಲ ಮೇಲೆ ಇಡೋದು ಶುಭವಲ್ಲ. ಇದರೊಂದಿಗೆ ನಾವು ನಮ್ಮ ಪಿತೃಗಳ ಅಂದ್ರೆ ಕುಟುಂಬದಲ್ಲಿ ಮರಣ ಹೊಂದಿದ ಯಾವುದೇ ವ್ಯಕ್ತಿಯ ಫೋಟೋವನ್ನ ಕೂಡ ಇಡಬಾರದು. ಮನೆಯ ದೇವರ ಕೋಣೆ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು. ಬಾಗಿಲು ಇಲ್ಲದೆ ಇದ್ರೆ ಪರದೆಯನ್ನ ಹಾಕಿ ಮುಚ್ಚಬೇಕು. ಇದಲ್ಲದೆ ಪಂಚದೇವ ಎಂದು ಕರೆಯಲ್ಪಡುವ ಕನಿಷ್ಠ 5 ಹಿಂದೂ ದೇವರುಗಳಿಗೆ ನಿಮ್ಮ ದೈನಂದಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದಾಗ ಪೂಜೆ ಪೂರ್ಣಗೊಳ್ಳುತ್ತದೆ ಎಂಬುದು ಹಿಂದೂ ನಂಬಿಕೆಯಾಗಿದೆ. ಅವರಲ್ಲಿ ಒಬ್ಬರು ನಿಮ್ಮ ಇಷ್ಟ ದೇವತೆಯಾಗಿರಬೇಕು. ಪ್ರಾರ್ಥಿಸಬೇಕಾದ 5 ಅಗತ್ಯ ದೇವರುಗಳಾದ ಸೂರ್ಯ, ಗಣೇಶ, ದುರ್ಗಾ, ಶಿವ ಮತ್ತು ವಿಷ್ಣು ಕಡ್ಡಾಯವಾಗಿ ಪೂಜಿಸಬೇಕು. ದೇವರ ಪೂಜೆಯನ್ನ ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಹಿಂದೂ ದೇವರುಗಳ ಪೂಜೆಯನ್ನ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾಡಬಾರದು. ಅದಲ್ಲದೆ ಹಿಂದೂ ದೇವರುಗಳ ಮೂರ್ತಿಯ ಕಡೆಗೆ ಬೆನ್ನು ಕೊಟ್ಟು ಕುಳಿತುಕೊಳ್ಬಾರದು. ಇನ್ನು ಬೆಳಗ್ಗೆ ಪೂಜೆ ಮಾಡುವಾಗ ತುಪ್ಪದ ದೀಪವನ್ನ ದೇವರಿಗೆ ಹಚ್ಚಿಡಬೇಕು. ಸಂಜೆ ಸಮಯದಲ್ಲಿ ಪೂಜೆ ಮಾಡುವಾಗ ಎಣ್ಣೆ ದೀಪವನ್ನ ಹಚ್ಚಿಡಬೇಕು. ನೀವು ಇನ್ನೊಂದು ದೀಪದ ಸಹಾಯದಿಂದ ಎಂದಿಗೂ ದೀಪವನ್ನ ಹಚ್ಚಬಾರದು. ಇದು ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯವನ್ನ ಹೆಚ್ಚಿಸುತ್ತದೆ. ನೆಲದ ಮೇಲೆ ಕುಳಿತಾಗ ಪ್ರಾರ್ಥನೆಗಳನ್ನ ಎಂದಿಗೂ ಮಾಡಬಾರದು. ಕುಳಿತುಕೊಳ್ಳಲು ಉಣ್ಣೆಯ ಚಾಪಿಯನ್ನ ಹಾಕಿ ನಂತರ ಮಂತ್ರವನ್ನ ಪಠಿಸಬೇಕು. ಇದಲ್ಲದೆ ಪೂಜೆಯಲ್ಲಿ ಬಳಸುವ ಗಂಗಾ ಜಲವನ್ನ ಯಾವುದೇ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಇಡಬಾರದು. ಅದಕ್ಕಾಗಿ ತಾಮ್ರದ ಪಾತ್ರೆಯನ್ನ ಬಳಸುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಹಣೆಗೆ ತಿಲಕಕ್ಕೆ ಬಳಸುವ ಚಂದನವನ್ನ ತಾಮ್ರದ ಪಾತ್ರೆಗಳಲ್ಲಿ ಇಟ್ಕೊಳ್ಬಾರದು. ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು 3 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಆರತಿಯನ್ನ ಮಾಡಿದ ನಂತರ ಕೈಗಳನ್ನು ಜೋಡಿಸಿ ದೇವರು ಮತ್ತು ದೇವತೆಗಳಿಗೆ ತಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುವಂತೆ ವಿನಂತಿಸಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನ ಯಾಚಿಸಬೇಕು. ಹೌದು, ಇನ್ನು ಪೂಜೆ ಮಾಡುವಾಗ ಇವುಗಳನ್ನ ಗಮನದಲ್ಲಿಟ್ಕೊಳ್ಳಿ. ದುರ್ವವನ್ನ ದುರ್ಗಾದೇವಿಗೆ ಅರ್ಪಿಸಬಾರದು. ಭಾನುವಾರವನ್ನ ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಗಣೇಶನಿಗೆ ದುರ್ವ ಅರ್ಪಿಸಬೇಕು. ಪೂಜೆಯ ಸಮಯದಲ್ಲಿ ಮಾತ್ರ ದೈವಿಕ ಶಂಖವನ್ನ ಊದಬೇಕು. ಸ್ನಾನ ಮಾಡದೆ ತುಳಸಿ ಎಲೆಗಳನ್ನ ಕೀಳಬಾರದು. ಲಕ್ಷ್ಮೀ ದೇವಿಗೆ ಸುಗಂಧದ ಹೂವನ್ನ ಅರ್ಪಿಸಬೇಕು. ಬುಧವಾರ ಮತ್ತು ಭಾನುವಾರದಂದು ಅರಳಿ ಮರಗಳಿಗೆ ನೀರು ಹಾಕಬಾರದು.
ಕೇದಿಗೆ ಹೂಗಳನ್ನ ತುಳಸಿಯನ್ನ ಶಿವನಿಗೆ ಅರ್ಪಿಸಬಾರದು. ದೇವರಿಗೆ ಅರ್ಪಿಸುವ ಹೂಗಳನ್ನ ಕೈಯಲ್ಲಿ ಇಟ್ಟು ದೇವರಿಗೆ ಅರ್ಪಿಸುವ ಬದಲು ತಾಮ್ರದ ತಟ್ಟೆಯಲ್ಲಿ ಇರಿಸಿ ಅರ್ಪಿಸಬೇಕು.